ಶಕ್ತಿಶಾಲಿ ಸಂಜಯನ ಅದ್ಭುತ ದರ್ಶನ. ಒಂದು ಕಾಲದಲ್ಲಿ ಕುರುಕ್ಷೇತ್ರ ಎಂಬ ವಿಶಾಲವಾದ ಮೈದಾನದಲ್ಲಿ ಸೋದರ ಸಂಬಂಧಿಗಳಾದ ಕೌರವರು ಮತ್ತು ಪಾಂಡವರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ಈ ಯುದ್ಧವು ಕೇವಲ ಭೂಮಿಯ ಮೇಲಿನ ಯುದ್ಧವಾಗಿರಲಿಲ್ಲ, ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಯುದ್ಧವಾಗಿತ್ತು. ಈ ಯುದ್ಧದ ಸಮಯದಲ್ಲಿ ಧೃತರಾಷ್ಟ್ರ ಎಂಬ ಅಂಧ ರಾಜನು ತನ್ನ ಅರಮನೆಯಲ್ಲಿ ಕುಳಿತು ಯುದ್ಧದ ಬಗ್ಗೆ ಚಿಂತಿಸುತ್ತಿದ್ದನು. ಅವನಿಗೆ ಯುದ್ಧದ ವಿವರಗಳನ್ನು ತಿಳಿಯಲು ತುಂಬಾ ಆಸೆಯಿತ್ತು, ಆದರೆ ಅವನಿಗೆ ನೋಡಲು ಸಾಧ್ಯವಿರಲಿಲ್ಲ. ಅವನ ಬಳಿ ಸಂಜಯ ಎಂಬ ಬುದ್ಧಿವಂತ ಮಂತ್ರಿ ಇದ್ದನು. ಸಂಜಯನು ಮಹಾಭಾರತದ ಲೇಖಕರಾದ ವೇದವ್ಯಾಸರ ಶಿಷ್ಯನಾಗಿದ್ದನು. ವೇದವ್ಯಾಸರು ಸಂಜಯನಿಗೆ ದೈವಿಕ ಶಕ್ತಿಯನ್ನು ನೀಡಿದ್ದರು, ಇದರಿಂದ ಅವನು ದೂರದ ಘಟನೆಗಳನ್ನು ಸಹ ನೋಡಲು ಸಾಧ್ಯವಿತ್ತು. ಧೃತರಾಷ್ಟ್ರನು ಸಂಜಯನನ್ನು ಕರೆದು, ಸಂಜಯ, ನನಗೆ ಯುದ್ಧದ ಬಗ್ಗೆ ಎಲ್ಲವನ್ನೂ ಹೇಳು. ನನ್ನ ಮಕ್ಕಳು ಮತ್ತು ಪಾಂಡವರು ಹೇಗೆ ಹೋರಾಡುತ್ತಿದ್ದಾರೆಂದು ತಿಳಿಸುವೆ ಎಂದು ಕೇಳಿದನು. ಸಂಜಯನು ತನ್ನ ದೈವಿಕ ಶಕ್ತಿಯನ್ನು ಬಳಸಿ ಯುದ್ಧಭೂಮಿಯನ್ನು ನೋಡಿದನು. ಅಲ್ಲಿ ಅರ್ಜುನನು ತನ್ನ ರಥದಲ್ಲಿ ನಿಂತು ಕೃಷ್ಣನೊಂದಿಗೆ ಮಾತನಾಡುತ್ತಿದ್ದನು. ಕೃಷ್ಣನು ಅರ್ಜುನನಿಗೆ ಜೀವನದ ಮಹತ್ವದ ಪಾಠಗಳನ್ನು ಹೇಳುತ್ತಿದ್ದನು. ಇದು ಭಗವದ್ಗೀತೆಯ ಜ್ಞಾನವಾಗಿತ್ತು. ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧದ ಪ್ರತಿಯೊಂದು ವಿವರವನ್ನು ಹೇಳಿದನು. ಅವನು ಅರ್ಜುನನ ಧೈರ್ಯ, ಭೀಮನ ಶಕ್ತಿ, ಕೃಷ್ಣನ ಬುದ್ಧಿವಂತಿಕೆ ಮತ್ತು ಧರ್ಮದ ಮಹತ್ವದ ಬಗ್ಗೆ ವಿವರಿಸಿದನು. ಧೃತರಾಷ್ಟ್ರನು ಸಂಜಯನ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತನಾದನು. ಸಂಜಯನು ಧೃತರಾಷ್ಟ್ರನಿಗೆ ಕೇವಲ ಯುದ್ಧದ ಬಗ್ಗೆ ಮಾತ್ರವಲ್ಲ, ಜೀವನದ ಬಗ್ಗೆಯೂ ತಿಳಿಸಿದನು. ಅವನು ಧರ್ಮದ ಮಾರ್ಗದಲ್ಲಿ ನಡೆಯುವ ಪ್ರಾಮುಖ್ಯತೆ ಮತ್ತು ಸತ್ಯವನ್ನು ಯಾವಾಗಲೂ ಅನುಸರಿಸುವ ಅಗತ್ಯವನ್ನು ವಿವರಿಸಿದನು. ಈ ಕಥೆಯು ನಮಗೆ ತಿಳಿಸುವುದೇನೆಂದರೆ, ಜ್ಞಾನವು ಕೇವಲ ನೋಡುವ ಮೂಲಕ ಮಾತ್ರವಲ್ಲ, ಕೇಳುವ ಮೂಲಕವೂ ಬರುತ್ತದೆ. ಸಂಜಯನಂತಹ ಬುದ್ಧಿವಂತ ವ್ಯಕ್ತಿಯು ನಮಗೆ ಜೀವನದ ಮಹತ್ವದ ಪಾಠಗಳನ್ನು ಕಲಿಸಬಹುದು. ನಾವು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಮತ್ತು ಧರ್ಮವನ್ನು ಅನುಸರಿಸಬೇಕು.